ವಾಸುದೇವರೆಡ್ಡಿ ಎಸ್ಎಫ್ಐ ಕಾರ್ಯಕರ್ತರನ್ನ ದುರುಪಯೋಗ ಮಾಡುತ್ತಿರುವುದನ್ನು ವಿರೋಧಿಸಿ ಹೇಳಿಕೆ. ಪ್ರಸ್ತುತವಾಗಿ ಕೋಲಾರ ಜಿಲ್ಲಾ ಯುವ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸುವ ವಾಸುದೇವರೆಡ್ಡಿ ಅವರು ಎಸ್ಎಫ್ಐನ ಕಾರ್ಯಕರ್ತರನ್ನ ತಪ್ಪು ದಾರಿ ಹಿಡಿಸುತ್ತಿರುವುದು ಗಮನಕ್ಕೆ ಬಂದಿದೆ. ತಾನು ಎಸ್ಎಫ್ಐನ ಮುಖಂಡನಾಗಿದ್ದೇನೆ, ಆದ್ದರಿಂದ ಎಸ್ಎಫ್ಐಗೆ ಸೇರಿದ ಯುವ ಜನರು ನನಗೆ ಬೆಂಬಲಿಸಬೇಕು ಎಂದು ಮಾತನಾಡುತ್ತಿರುವುದು ಗಮನಕ್ಕೆ ಬಂದಿದೆ. ಇದರಿಂದ ಸಂಘಟನೆಯ ಕಾರ್ಯಕರ್ತರು ಮತ್ತು ಹಿತೈಷಿಗಳಲ್ಲಿ ಗೊಂದಲ ಉಂಟಾಗುತ್ತಿರುವುದನ್ನು ಗಮನಿಸಲಾಗಿದೆ. ವಾಸುದೇವರೆಡ್ಡಿ ಅವರು ಹಿಂದೆ ಎಸ್ಎಫ್ಐನ ರಾಜ್ಯ ಕಾರ್ಯದರ್ಶಿಯಾಗಿದ್ದರು. ಅವರ ಮೇಲೆ ಅನೈತಿಕ ಆರೋಪಗಳು ಮತ್ತು ಹಣಕಾಸು ಭ್ರಷ್ಟಾಚಾರದ ಪ್ರಶ್ನೆಗಳು ಬಂದಿದ್ದವು. ಅವುಗಳ ಬಗ್ಗೆ ಸಂಘಟನೆಯು ಆಂತರಿಕ ತನಿಖೆ ನಡೆಸಿ ಅವರನ್ನು ಸಂಘಟನೆಯಿಂದ ತೆಗೆದುಹಾಕಲಾಗಿತ್ತು. ಆದ್ದರಿಂದ ಅವರಿಗೂ ಸಂಘಟನೆಗೂ ಯಾವ ಸಂಬಂಧವೂ ಇಲ್ಲ. ಈ ಬಗ್ಗೆ ಎಸ್ಎಫ್ಐನ ಕಾರ್ಯಕರ್ತರು ಮತ್ತು ಹಿತೈಷಿಗಳು ಗಮನಿಸಬೇಕು ಮತ್ತು ಎಚ್ಚರಿಕೆ ವಹಿಸಬೇಕು ಎಂದು ಎಸ್ಎಫ್ಐನ ರಾಜ್ಯ ಸಮಿತಿಯ ಮನವಿ ಮಾಡಿದೆ. ಎಸ್ಎಫ್ಐನ ರಾಜ್ಯ ಸಮಿತಿಯು ಮನವಿ ಮಾಡುತ್ತದೆ. ವಾಸುದೇವರೆಡ್ಡಿ ಅವರ ರಾಜಕೀಯ ನಿಲುವಿಗೆ ಎಸ್ಎಫ್ಐನ ಕಾರ್ಯಕರ್ತರು ದುರುಪಯೋಗವಾಗುವುದನ್ನು ತಡೆಯುವ ಉದ್ದೇಶದಿಂದ ಈ ಹೇಳಿಕೆಯನ್ನ ನೀಡಲಾಗಿದೆ. ಪತ್ರಿಕಾಗೋಷ್ಠಿ ಉದ್ದೇಶ ಏನಂತ ಬಂದ್ರೆ, ಕೋಲಾರ ಜಿಲ್ಲೆಯಲ್ಲಿ ಯೂತ್ ಕಾಂಗ್ರೆಸ್ ಸ್ಪರ್ಧೆ ಮಾಡಿದಂತ ಎಸ್ಎಫ್ಐನ ಮಾಜಿ ರಾಜ್ಯ ಕಾರ್ಯದರ್ಶಿ ಅವರು ಎಸ್ಎಫ್ಐನ ಅನೇಕ ಕಾರ್ಯಕರ್ತರನ್ನು ಈ ಚುನಾವಣೆಯಲ್ಲಿ ಮಿಸ್ಯೂಸ್ ಮಾಡ್ತಿರೋದು ಅಂತ ಹೇಳಿ ನಮ್ಮ ಸಂಘಟನೆ ಗಮನಿಸಿದೆ. ಹಿಂದೆ ಎಸ್ಎಫ್ಐನ ರಾಜ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದಂತ ವಾಸುದೇವರೆಡ್ಡಿ ಅವರು ಎಸ್ಎಫ್ಐನ ಹಿತೈಷಿಗಳನ್ನ, ಕಾರ್ಯಕರ್ತರನ್ನ ಮತ್ತು ಅದರ ಜೊತೆಗೆ ಅನೇಕ ಪ್ರಗತಿಪರರನ್ನ ಭೇಟಿಯಾಗುವುದರ ಮೂಲಕ ನಾವು ಎಸ್ಎಫ್ಐ ಮತ್ತು ಈ ಒಂದು ಒಗ್ಗಟ್ಟಾಗಿ ಕೆಲಸ ಮಾಡಬೇಕು, ಈ ಒಂದು ನಾನು ಚುನಾವಣೆಯಲ್ಲಿ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸುವುದರಿಂದ ನೀವೆಲ್ಲರೂ ಕೂಡ ಹಾಗೆ ಸಪೋರ್ಟ್ ಮಾಡ್ಬೇಕಂತ ಹೇಳಿ ಚರ್ಚೆ ನಡೀತಿದೆ. ಅಂದ್ರೆ ವಿದ್ಯಾರ್ಥಿಗಳ ಹತ್ರ ಮತ್ತು ವಿದ್ಯಾರ್ಥಿಗಳ ಹತ್ರ ಹೋಗಿ ಕೇಳ್ಕೊಳ್ತದ. ಇದರಿಂದಾಗಿ ನಮ್ಮ ಕಾರ್ಯಕರ್ತರು ಮತ್ತು ಎಸ್ಎಫ್ಐನ ತಾಲೂಕು ಜಿಲ್ಲಾ ಹಂತದ ಮುಖಂಡರುಗಳು ಗೊಂದಲದಲ್ಲಿದ್ದಾರೆ. ಅದಕ್ಕೆ ಭಾರತ ವಿದ್ಯಾರ್ಥಿ ಪರಿಷತ್ ಎಸ್ಎಫ್ಐ ಕರ್ನಾಟಕ ರಾಜ್ಯ ಸಮಿತಿ ಡಿ ಕೋಲಾರ ಜಿಲ್ಲೆಯ ಎಸ್ಎಫ್ಐನ ಹಿತೈಷಿಗಳಿಗೆ, ಕಾರ್ಯಕರ್ತರಿಗೆ ಮತ್ತು ಪ್ರಮುಖವಾಗಿ ಪ್ರಗತಿಪರರಿಗೆ ಸ್ಪಷ್ಟನೆ ಕೊಡೋದು ಅಂತ ಬಂದ್ರೆ, ಎಸ್ಎಫ್ಐನ ಹಿಂದೆ ಕೆಲಸ ಮಾಡಿದಂತ ಸಂದರ್ಭದಲ್ಲಿ, ರಾಜ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದಂತ ಸಂದರ್ಭದಲ್ಲಿ ವಾಸುದೇವರೆಡ್ಡಿ ಅವರ ಮೇಲೆ ಹಣಕಾಸಿನ ಭ್ರಷ್ಟಾಚಾರ ಮತ್ತು ನೈತಿಕ ಆರೋಪಗಳು ಬಂದಿರೋದ್ರಿಂದ ಹಿಂದೆನೇ ಎಸ್ಎಫ್ಐನ ಕರ್ನಾಟಕ ರಾಜ್ಯ ಸಮಿತಿ ಅವರನ್ನು ಸಂಪೂರ್ಣವಾಗಿ ಸಂಘಟನೆಯಿಂದ ತೆಗೆದುಹಾಕಲಾಗಿದೆ. ತೆಗೆದುಹಾಕಿದ ನಂತರ ಕೂಡ ಆಂತರಿಕ ಸಮಿತಿ ತನಿಖೆ ವರ್ಗದ ಮೇಲೆ ಅವರನ್ನು ತೆಗೆದುಹಾಕಲಾಗಿತ್ತು. ತೆಗೆದುಹಾಕಿದ ನಂತರ ಕೂಡ ಈಗಲೂ ಅನೇಕ ನಮ್ಮ ಎಸ್ಎಫ್ಐನ ಕಾರ್ಯಕರ್ತರು, ಅಂದ್ರೆ ಸಂಪೂರ್ಣವಾಗಿ ಕಾರ್ಯಕರ್ತರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಇದರ ಸಂಪೂರ್ಣ ಮಾಹಿತಿ ಇಲ್ಲದ ಕಾರಣ ಇವತ್ತು ಈ ಒಂದು ಚುನಾವಣೆ ಸ್ಪರ್ಧೆಯಲ್ಲಿ ಕೆಲವು ನಮ್ಮ ಎಸ್ಎಫ್ಐನ ಕಾರ್ಯಕರ್ತರು ಗೊಂದಲದಲ್ಲಿ. ಈ ಗೊಂದಲ ಇರಬಾರ್ದು ಮತ್ತು ಪ್ರಮುಖವಾಗಿ ಎಸ್ಎಫ್ಐನ ತತ್ವ ಸಿದ್ಧಾಂತ ಆಧಾರಿತವಾಗಿ ಸಂವಿಧಾನಬದ್ಧವಾಗಿ ಏನು ಎಸ್ಎಫ್ಐನ ನಿಲುವುಗಳಿಗೆ ಕಟಿಬದ್ಧವಾಗಿರ್ತಾರೆ, ಅವರೆಲ್ಲರೂ ಕೂಡ ಎಸ್ಎಫ್ಐನ ನಿಲುವಿಗೆ ಬದ್ಧರಾಗಿರಬೇಕು ಮತ್ತು ಎಸ್ಎಫ್ಐನ ಸಂಘಟನೆಯನ್ನು ಹಿಂದೆ ಕೆಲಸ ಮಾಡುವಂಥದ್ದು ಇಟ್ಕೊಂಡು ಈ ಸಂದರ್ಭದಲ್ಲಿ ಅದನ್ನ ತಮ್ಮ ಉಪಯೋಗಕ್ಕೆ ಬಳಕೆ ಮಾಡಿಕೊಳ್ತಕ್ಕಂಥ ಸಂದರ್ಭದಲ್ಲಿ ಅದು ಅನೇಕ ವಿದ್ಯಾರ್ಥಿಗಳಿಗೆ ಒಂದೊಂದಾಗಿ ಹಿಂದೆ ಹೋಗಬಾರ್ದು ಅಂತ ಹೇಳಿ ಎಸ್ಎಫ್ಐ ಹೊರತುಪಡಿಸಿದೆ. ಜೊತೆಗೆ ಮುಖ್ಯವಾಗಿ ಅವ್ರ ಜೊತೆ ಹೋಗ್ತಕ್ಕಂಥ ಕಾರ್ಯಕರ್ತರಿಗೆ ನಾವೇನು ವಿರೋಧ ಮಾಡ್ತಾರೆ, ಆದ್ರೆ ನಮ್ಮ ಕಾರ್ಯಕರ್ತರು ಹಿತೈಷಿಗಳು ಗೊಂದಲಗೊಳ್ಳಬಾರ್ದು ಮತ್ತು ಜೊತೆಗೆ ಈಗಲೂ ಕೂಡ ಗೊಂದಲದಿಂದಾಗಿ ಎಸ್ಎಫ್ಐ ಇದ್ದಾರೆ ಅನೇಕ ಮಾಜಿ ಎಸ್ಎಫ್ಐನ ಮುಖಂಡರು ಇರ್ತಾರೆ. ಅವರೆಲ್ಲರೂ ಕೂಡ ಸಹಜವಾಗಿ ಎಸ್ಎಫ್ಐನ ಪ್ರಕ್ರಿಯೆಯಲ್ಲಿ ಅನೇಕ ಜನ ಕಾರ್ಯಕರ್ತರಾಗಿ, ಜಿಲ್ಲಾಧ್ಯಕ್ಷರಾಗಿ, ಜಿಲ್ಲಾ ಕಾರ್ಯದರ್ಶಿಗಳಾಗಿ ಮತ್ತು ರಾಜ್ಯದಲ್ಲಿ ಕೆಲಸ ಮಾಡಿದಂತರು ಕೋಲಾರದಲ್ಲಿ ಅನೇಕ ಜನ ಇದ್ದಾರೆ. ಅವರ ಅವಿನಾಭಾವ ಸಂಬಂಧ ಇವತ್ತಿಗೂ ಎಲ್ಲ ಜಿಲ್ಲೆಗಳಲ್ಲಿದೆ. ಆ ಸಂಬಂಧದ ದುರ್ಬಳಕೆ ಆಗಬಾರದು ಮತ್ತು ಆ ಒಂದು ಸಂಬಂಧದ ನೆಪದಲ್ಲಿ ನಮ್ಮ ಕಾರ್ಯಕರ್ತರು ಕೂಡ ಯಾವುದೋ ಒಂದು ಆಮಿಷಕ್ಕೆ ಮತ್ತು ಆಕಾಂಕ್ಷೆಗಳಿಗೆ ಬಲಿಯಾಗುವಂತ ಕಾರಣಕ್ಕಾಗಿ ಇವತ್ತು ಈ ಒಂದು ಕೋಲಾರದಲ್ಲಿ ಪತ್ರಿಕಾಗೋಷ್ಠಿ ಮಾಡುವ ಮೂಲಕ ವಾಸುದೇವರೆಡ್ಡಿ ಅವರ ಕುರಿತು ಎಸ್ಎಫ್ಐನ ಕಾರ್ಯಕರ್ತರಿಗೆ, ಹಿತೈಷಿಗಳಿಗೆ ಮತ್ತು ಸಾಹಿತಿಗಳಿಗೆ ಹಾಗೂ ನಮ್ಮ ಇಡೀ ಜಿಲ್ಲೆಯ ಕಾರ್ಯಕರ್ತರಿಗೆ ಈ ಒಂದು ವಿಷಯವನ್ನು ತಿಳಿಸಕ್ಕೆ ಬಯಸುತ್ತೇವೆ. ಯಾವಾಗ ಉಚಿತ ಮಾಡಿದ್ದು ತೆಗೆದುಹಾಕಿದ್ದು ಹೌದು. ಇವತ್ತು ನೀವು ತೆಗೆದುಹಾಕಿದ್ರೆ ನಾವು ತೆಗೆದುಹಾಕಿದ್ರೆ ಆರೋಪ ಮಾಡ್ತಾ ಇಲ್ಲ. ನಾವು ಆಲ್ರೆಡಿ ತೆಗೆದುಹಾಕಿದ್ದೀವಿ. 2023 ನಾವು ತನಿಖೆ ಸಮಿತಿ ವರದಿ ತೆಗೆದುಹಾಕಿದ್ದೀವಿ. ನೋಟಿಸ್ ಕೊಟ್ಟಿದ್ದ. ಹೌದು ಉದ್ದೇಶ ಸರಿ. ಅವರು ಜಿಲ್ಲಾ ಕಾಂಗ್ರೆಸ್ ಬಗ್ಗೆ ಸ್ಪರ್ಧೆ ಮಾಡಿದ್ದಾರೆ.
SFI ನಲ್ಲಿ ಲೇಖ ದುರ್ದಾಕರ್ತರಿಗೆ ಈಗಲೂ ಕೂಡ ಅವಿನಾಭಾವ ಸಂಬಂಧ ಇದೆ. ಅದನ್ನು ಬಳಕೆ ಮಾಡಿಕೊಂಡು ಈ ಒಂದು ಸ್ಪರ್ಧೆಯಲ್ಲಿ ಸ್ಪರ್ಧೆ ಮಾಡಿದಾರ ಅವರ ಈಗಲೂ SFI ಕೆಲಸ ಮಾಡಿದ್ದೇನೆ. ಕಾಂಗ್ರೆಸ್ ಕೂಡ SFIಗೆ ಸಪೋರ್ಟ್ ಮಾಡ್ತು. ಈ ಒಂದು ಹಂತದಲ್ಲಿ ನೀವೆಲ್ಲರೂ ಕೂಡ ನನಗೆ ಬೆಂಬಲಿಸಬೇಕು ಅಂತ ಹೇಳಿ ನಮ್ಮ ಕಾರ್ಯಕರ್ತರಲ್ಲಿ ಮತ್ತು ವಿದೇಶಗಳಲ್ಲಿ ಹಾಗೂ SFI ನ ವಿವಿಧ ತಾಲೂಕಿನಲ್ಲಿರ್ತಕ್ಕಂಥ ತಾಲೂಕು ಮುಖಂಡರಲ್ಲಿ ಕೂಡ ಕೇಳ್ತಾ ಇದ್ದಾರೆ. ಇದರಿಂದಾಗಿ ನಮ್ಮ SFI ನ ಬಿ ಜಿಲ್ಲೆಯಲ್ಲಿರ್ತಕ್ಕಂಥ ಕಾರ್ಯಕರ್ತರು ಗೊಂದಲದಲ್ಲಿದ್ದಾರೆ. ಆ ಮೂಲಕ ನಾವು ಸ್ಪಷ್ಟನೆ ಕೊಡೋದಂತಪ್ಪ ಅಂದ್ರೆ ಹಿಂದೆ ಇದ್ದು ಅವರ ಆರೋಪಗಳಾದ ಮೇಲೆ ಆಂತರಿಕ ಸಮಿತಿ ಆದ ಮೇಲೆ ಅವರನ್ನು ತೆಗೆದುಹಾಕಲಾಗಿದೆ. ಈಗ SFIಗೆ ಮತ್ತು ವಾಸ್ತವಗಳಿಗೆ ಯಾವುದೇ ಸಂಬಂಧ ಇಲ್ಲ. ಅನೈತಿಕ ಆರೋಪ ಅಂದ್ರೆ ಏನು? ಸರ್ ಅದು ಸಂಘಟನೆ ಏನು ಅಂತ ರೀಸನ್ ಇರ್ಬೇಕಲ್ಲ. ಏನು ಅನೈತಿಕ ಆರೋಪ ಅಂತ ಹಾಗೆ ಹಾಕಿದ್ರು. ಹೌದು. ಏನು ಅನೈತಿಕ ಏನು? ಅಲ್ಲ ಅವ್ರು ಯೂತ್ ಕಾಂಗ್ರೆಸ್ ನಿಂತಿದ್ದಾರಂತ ಅವ್ರನ್ನೀಗ ನೀವು ಅವ್ರ ವಿರುದ್ಧವಾಗಿ ಬಂದು ರೆಸ್ಪೆಕ್ಟ್ ಮಾಡ್ತಾರಲ್ಲ ಏನು? ಇಲ್ಲ ಯೂತ್ ಕಾಂಗ್ರೆಸ್ ನಿಂತಿದ್ದಕ್ಕೆ ನಾವು ಯೂತ್ಗೆ ರೆಸ್ಪೆಕ್ಟ್ ಮಾಡ್ತಾ ಇಲ್ಲ. ಅವರು ಯೂತ್ ಕಾಂಗ್ರೆಸ್ಗೆ ನಮ್ದೇನು ಅಭ್ಯಂತರ ಇಲ್ಲ. ಆದ್ರೆ ಯೂತ್ ಕಾಂಗ್ರೆಸ್ ನಿಂತಿರೋದ್ರಿಂದ ನಮ್ಮ ಕಾರ್ಯಕರ್ತರನ್ನ ಸಂಪರ್ಕ ಮಾಡಿದ್ದಾರೆ. ಆ ಸಂಪರ್ಕದಿಂದ ಏನಾಗಿದೆ, ಪ್ರಸ್ತುತವಾಗಿರ್ತಕ್ಕಂಥ ನಮ್ಮ ಕಾರ್ಯಕರ್ತರು ಗೊಂದಲದಲ್ಲಿಲ್ಲ. ಅವರು SFI ಮಾಜಿ ಕಾರ್ಯದರ್ಶಿ ಕೆಲಸ ಮಾಡಿದ್ರು, ಇಲ್ಲಿ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡಿದ್ರು. ನಾವು ವೋಟ್ ಹಾಕ್ಬೇಕಾ ಹಾಕೋದು ಅಂತ ಹೇಳಿ ನಾವು ಕಾಂಗ್ರೆಸ್ನ ಪಾಲಕರು ಅಥವಾ ಕಾಂಗ್ರೆಸ್ ಸಂಘಟನೆಯ ಕಾಂಗ್ರೆಸ್ ಪಕ್ಷದ ಯಾವುದೇ ಇತರ ಸಂಘಟನೆ ಅಲ್ಲ. SFI ಭಾರತ ವಿದ್ಯಾರ್ಥಿ ಫೆಡರೇಷನ್ ಸಂಘಟನೆ, ಸ್ಟೂಡೆಂಟ್ಗೋಸ್ಕರವಾಗಿರ್ತಕ್ಕಂಥ ಸಂಘಟನೆ, ಸ್ಟೂಡೆಂಟ್ಗೋಸ್ಕರವಾಗಿರ್ತಕ್ಕಂಥ ನೈತಿಕ ಬೆಂಬಲ ಇರ್ತಕ್ಕಂಥ ಜೊತೆಗೆ ವಿದ್ಯಾರ್ಥಿಗಳ ಹಿತಕ್ಕಾಗಿ ವಿದ್ಯಾರ್ಥಿಗಳ ಸಮಸ್ಯೆಗಾಗಿ ಹೋರಾಟ ಮಾಡಿದ ಎಲ್ಲರಿಗೂ ಕೂಡ ಗೊತ್ತಿದೆ. ಈ ಪ್ರೆಸ್ ಮೀಟ್ ಅಂತ ಬಂದ್ರೆ ನಮ್ಮ ಕಾರ್ಯಕರ್ತರು, ನಮ್ಮ ಹಿತೈಷಿಗಳು ಮತ್ತು ಸಾಹಿತಿಗಳು ಒಂದೇ ಇರಬಾರ್ದು. SFI ಮತ್ತು ವಾದ್ಯಗಳಿಗೂ ಯಾವುದೇ ಸಂಬಂಧ ಇಲ್ಲ. ಮತ್ತು ಈ ಒಂದು ಇದರಲ್ಲಿ ಕೂಡ ನಮ್ಮ ಕಾರ್ಯಕರ್ತರ ಗೊಂದಲದಿಂದಾಗಿ ಆತಂಕ ಕೂಡ ಆಗಬಾರ್ದು. ಇಲ್ಲಿವರೆಗೇನು SFI ನ ಸಂಘಟನೆ ಕೆಲಸ ಮಾಡ್ತಾ ಬಂದಾರ ಅದೇ ಮಾದರಿಯಲ್ಲಿ ಕೆಲಸ ಮಾಡಬೇಕು. ಕೆಲವೊಂದು ಕಾರ್ಯಕರ್ತರು ಅವ್ರ ಜೊತೆ ಹೋದಪ್ಪ ಅಂದ್ರೆ ಅವ್ರ ವೈಯಕ್ತಿಕ ಇದಕ್ಕೂ ಮತ್ತು SFI ಗೂ ಏನು ಸಂಬಂಧ ಇಲ್ಲ. ಅದನ್ನ ಕಾರ್ಯಕರ್ತರ ಸಭೆ ಕರೆದ್ಬಿಟ್ಟು ಹೇಳ್ಬೋದಾಗಿತ್ತು.